ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸ್ವಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಪ್ರಣಮ್ಯ ಸರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತವಾಸಂ ಸುರೇ ನಿತ್ಯಂ ಆಯುಕ್ಕಾವಾರ್ತಸಿದ್ಧಜಯ ಪ್ರಥಮಂ ವಕ್ರತುಂಡಂ ಚ ಏಕದಂತಂ ತೃತೀಯಕಂ ತೃತೀಯಂ ಕೃಷ್ಣವಿಂಗಾಕ್ಷಂ ಗಜವಕ್ರಂ ಚತುರ್ಥಕಂ ಲಂಬೋದರಂ ಪಂಚಮಂಚಾಷಷ್ಟಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಧೂಮ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂತೋ ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂತೋ ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸ್ಸಂಧ್ಯೆ ಮೇ ಪಟೇನ್ನರಃ ನ ಚ ವಿಜ್ಞಾಪಯಂತಸ್ಯ ಸರ್ವಸಿದ್ಧಿಕರಂ ಪ್ರಭೋ ವಿದ್ಯಾರ್ಥಿ ಲಭತೆ ವಿದ್ಯಾಂಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರಾನ್ ಮೋಕ್ಷಾರ್ಪೇತ್ ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭೇತ್ ಮಾಸಂ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂಚ ಲಭತೆ ನಾಥ ಸಂಶ್ಯಾಮಷ್ಟೇಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾಪಯಃ ಸರ್ವಾ ಗಣೇಶಸ್ಯ ಪ್ರಸಾದತಃ ಒಂದೇ ತಂ ಸಮಸ್ತಾ ಕಲಾಕಲಾಪಂ ಸಂಪತ್ಕರ್ಮಜಾಕುಮಾರಂ ಲಂಬೋದರಂ ಗಜಮುಖಿಂ ಪ್ರಣವಸ್ವರೂಪಂ ಲಕ್ಷ್ಮೀ ಗಣೇಶಮಖಿಲಾಸಿತಲ್ಪಭೂಮಿಂ ನಮಾಮಿ ಇತಿ ಶ್ರೀ ಗಣೇಶ ಸಂಕಟ ನಿವಾರಕ ಸ್ತೋತ್ರಂ ಸಂಪೂರ್ಣಂ ಓಂ ಗಂ ಗಣಪತಯೇ ನಮಃ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಜನ್ಮ ದಿನಾಂಕ 17 ನೋಡಿ. ಯಾವತ್ತೂ ಸಹ 1 ಅಂದರೆ ಸೂರ್ಯ, 7 ಅಂದರೆ ಕೇತು, ಅಲ್ಲಿಗೆ ಶನಿ ಬಂದ. ಶನಿಮಹಾತ್ಮರು ಅಂದರೆ 8 ಬಂತು ನಮಗೆ. 7 1 8 ಅಂದರೆ ಶನಿ ಮಹಾರಾಜರು. ಅದಕ್ಕೆ ನೋಡಿ, ಇವಾಗ ನಮಗೆ 4.5 ತಿಂಗಳ ಕಾಲ ಶನಿ ವಕ್ರರಾಗಿದ್ದಾರೆ. ವಕ್ರ ಆಗಿದ ತಕ್ಷಣ ನೋಡಿ, ಯಾವ ಗ್ರಹಗತಿಗಳು ನಮಗೆ ಕೆಟ್ಟದನ್ನು ಮಾಡೋದಿಲ್ಲ, ನಾವೇ ಕೆಟ್ಟವರು. ಯಾವತ್ತೂ ಸಹ ಗ್ರಹಗತಿಗಳು ಕೆಟ್ಟದ್ದು ಮಾಡೋಗಿದ್ರೆ ನಾವು ಉಳಿತಾ ಇರಲಿಲ್ಲ. ನಾವು ಕೋಪದಿಂದ, ತಾಪದಿಂದ, ಅವ್ರ ದುಡ್ಡು ಅಪಹರಿಸೋದ್ರಿಂದ, ಅವ್ರ ಮನೆ ಆಸ್ತಿ ಅಂತಸ್ತು ಅಭಿವೃದ್ಧಿ ಯಶಸ್ಸೆಲ್ಲ ನಾವು ಕಿತ್ಕೊಂಡು, ನಾವೇನೋ ಗಲಾಟೆಗಳು ಮಾಡಿಕೊಂಡು ನಾವು ಕಷ್ಟಗಳಲ್ಲಿ ಸಿಕ್ಕಾಕೊಂಡ್ಬಿಟ್ಟು ಆ ಕರ್ಮಗಳು, ಆ ಉಸಿರೆಲ್ಲ ನಮಗೆ ತಟ್ಟಿ ಅವಾಗ ಸಹ ನಮಗೆ ಕಷ್ಟಗಳು ಶುರುವಾಗುತ್ತೆ. ಯಾವತ್ತೂ ಗ್ರಹಗತಿಗಳು ನೋಡಿ, ಪ್ರಕೃತಿ ಏನ್ಮ ವಿಕೃತಿ ಏನ್ಮ ಲಕ್ಷ್ಮೀಲಿ ಹೇಳ್ತೀವಿ ನಾವು. ಪ್ರಕೃತಿ ಅಂತ ಹೇಳ್ತೀವಿ, ವಿಕೃತಿ ಕೂಡ ಲಕ್ಷ್ಮೀ ದೇವಿನೇ. ನಾವು ಯಾವತ್ತೂ ಸಹ ಒಳ್ಳೇದು ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಗೆ ಒಳ್ಳೆ ಫಲ ಇದ್ದೇ ಇರುತ್ತೆ. ನೋಡಿ ಬಿಡಿ, ತರಕಾರಿ ಇದ್ಮೇಲೆ ಕೆಟ್ಟದ್ದಿರುತ್ತೆ, ಅದನ್ನು ಸಾಕಬೇಕು, ಒಳ್ಳೆಯದನ್ನು ತೊಗೋಬೇಕು. ಶನಿಮಾತ್ಮ ಅಂದರೆ ಕೆಟ್ಟೋನು. ನಮ್ಗೆ ಶನಿ ದೋಷ, ಶನಿ ಕಾಟ, ಸಾಡೆ ಸಾತಿ ಅಂತಾರೆ. ಯಾರೂ ಸಹ ನಮಗೆ ಕೆಟ್ಟದ್ದನ್ನು ಮಾಡೋದಿಲ್ಲ. ನಮ್ಮ ಹಣೆಯ ಬಾರದಲ್ಲಿ ಏನಿರುತ್ತೋ ಅದನ್ನು ನಾವು ಪಡ್ಕೊಂಬಂದಿರ್ತೀವಿ. ನಾವು ಯಾವತ್ತೂ ಸಹ ದೇವ್ರನ್ನ ನಂಬಿದ್ರೆ ನಮ್ಗೆ ಯಾವತ್ತೂ ಸಹ ಕೈ ಬಿಡಲ್ಲ. ನೋಡಿ, ಜನಾನ್ನ ಮೆಚ್ಚಕ್ಕೆ ಜನಾರ್ದನ ಕೈಲೂ ಆಗೋದಿಲ್ವಂತೆ. ಏನಾದರೂ ಒಳ್ಳೇದು ಮಾಡೋಕ್ಕೆ ಹೋದರೆ ಅವನು ಆಗಲಿ ಕಿತಾಪತಿ ಮಾಡ್ತಾ ಇದ್ದಾನೆ, ನೋಡಪ್ಪ ಏನೋ ಬರ್ತಾ ಇದ್ದಾನೆ, ಏನೋ ಮಾಡ್ತಾನೆ ಅಂತಕ್ಕಂಥದ್ದು. ಅದರಿಂದ ಸಹ ನೀವು ಯಾವತ್ತೂ ಸಹ ದೇವ್ರನ್ನ ನಂಬಿ ಕೆಡೋದಿಲ್ಲ. ಮನುಷ್ಯನ ನಂಬಿದ್ರೆ ನಾವು ಕೆಟ್ಟೋಗ್ತೀವಿ. ಯಾವತ್ತೂ ಸಹ ಜನಾನ್ನ ಮೆಚ್ಚಕ್ಕೆ ಜನಾರ್ದನ ಕೈಲೂ ಆಗೋದಿಲ್ಲ. ಯಾವತ್ತೂ ಶನಿ ಕೆಟ್ಟವನು, ರಾಹು ಕೆಟ್ಟವನು, ಕೇತು ಕೆಟ್ಟವನು, ನವಗ್ರಹ ಕೆಟ್ಟವರೇ ಆಗಿಬಿಟ್ರೆ ನಾವು ಬದುಕೋದು ಹೆಂಗೆ? ನಮ್ಮ ಕರ್ಮಗಳು, ನಾವು ಪ್ರಾರಬ್ಧ ಕರ್ಮಗಳು, ನಮ್ಮ ಕಾಲಚಕ್ರ ಯಾವತ್ತೂ ಸಹ ತಂದೆ ತಾತ ಮುತ್ತಾತ ನಮ್ಮ ವಂಶಸ್ಥರೆಲ್ಲ ಚೆನ್ನಾಗಿ ಒಳ್ಳೆಯದೇ ಮಾಡ್ಕೊಂಬಂದಿರ್ತಾರೆ. ಆದರೆ ಕರ್ಮಗಳು ಸಹ ಯಾರನ್ನೂ ಬಿಡೋದಿಲ್ಲ. ನಾವಾಗಲೇ ಹೇಳಿದ್ದೆ ನಿಮಗೆ, ಮೊದಲೇ ವಿಡಿಯೋದಲ್ಲಿ ಹಾಕಿದ್ದೀನಿ, ಕರ್ಮಸ್ಥಾನ ಕರ್ಮ ರಿಟರ್ನ್ಸ್ ಅಂತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ನಾನು ನಿಮಗೆ 17ನೇ ತಾರೀಕು ಅಂದರೆ 1 ಸೂರ್ಯ, 7 ಅಂದರೆ ಕೇತು, 2 ಸೇರಿದ್ರೆ 1 7 8 ಶನಿ ಮಹಾತ್ಮರು. ನಿಮಗೆ ಅತಿ ಬುದ್ಧಿ ಎಂದರೆ ಉತ್ಪ್ರೇಕ್ಷೆಯಲ್ಲ. ನೀವು ಸಾಹಸಿಗರು, ಜಾಣರು, ಅದೃಷ್ಟವಂತರು. ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತೀರಿ. ನಿಮ್ಮ ಸಹಪಾಠಿಗಳಿಗೆ ನೀವೆಂದರೆ ಇಷ್ಟ. ನಿಮ್ಮಲ್ಲಿ ಚಂಚಲ ಸ್ವಭಾವಗಳು, ಅಹಂಕಾರವೂ ಇದೆ. ಶಾಂತ ಚಿತ್ತರಾಗುವ ನಿಮಗೆ ತಪ್ಪು ದಾರಿ ಎಂದರೆ ಹಿಡಿಸಲಾರದು. ಖಂಡಿತವಾದಿಯಿಂದ ನೀವು ಪರರ ತಪ್ಪುಗಳನ್ನು ಎತ್ತಿ ತೋರಿಸುವಿರಿ. ಯಾವತ್ತೂ ಸಹ ಒಂದೊಂದು ಬಾರಿ ಅತಿಯಾದ ಜಿಪುಣತನವನ್ನು ಪ್ರದರ್ಶಿಸುತ್ತೀರಿ. ಅಪಾರ ಜ್ಞಾನ ಪಡೆಯಬೇಕೆಂಬುದು ಆಕಾಂಕ್ಷೆಯುಳ್ಳ ನೀವು ಹೊಸ ರೀತಿಯ ಸಂಶೋಧನೆಗಳು ಮಾಡಲು ಮುಂದಾಗಿರುವಿರಿ. ಒಟ್ಟಿನಲ್ಲಿ ನಿಮ್ಮದು ವಿಚಿತ್ರ ಸ್ವಭಾವ. ಸ್ನೇಹಿತರಲ್ಲಿ ನೀವು ಜನಪ್ರಿಯಾದರೂ ಯಾರನ್ನೂ ನಂಬಲಾರಿರಿ. ಯಾವತ್ತೂ ಸಹ ನಾವು ಒಬ್ಬರನ್ನ ನಂಬಬೇಕು, ಆದರೆ ಹುಷಾರಾಗಿರಬೇಕು. ನಂಬದೇ ಇದ್ದರೆ ಇಲ್ಲ. ನಂಬಿಕೆಯೇ ನಮಗೆ ಜೀವನ. ಅದರಿಂದ ದೌರ್ಬಲ್ಯಗಳು ನೋಡಿ, 18ನೇ ತಾರೀಕು ಅಂದರೆ 17ನೇ ತಾರೀಕಿನಲ್ಲಿ ಜನನವಾಗಿರ್ತಕ್ಕಂಥವರು, ಈ ದಿನಾಂಕಗಳಲ್ಲಿ ಜನಿಸಿದವರು ಸದಾಕಾಲ ಹೊಸದನ್ನು ಬಯಸುವರು ಆಗಿರುವರು. ಇದೇ ಇವರ ದೊಡ್ಡ ದೌರ್ಬಲ್ಯ. ಊರಿಂದ ಊರೂರು ತಿರುಗುವ ಕೆಲಸಗಳು ಇವರಿಗೆ ತುಂಬ ಇಷ್ಟ. ತುಂಬ ಬುದ್ಧಿವಂತರಾದರೂ ಚಿತ್ತ ಚಾಂಚಲ್ಯದಿಂದ ನರಳುವರು. ಹೀಗೆ ತೊಂದರೆಗಳನ್ನು ತಂದುಕೊಳ್ಳುವರು. ಯಾವತ್ತೂ ಸಹ ದೇವರನ್ನು ನಾವು ನಿಂದಿಸಬಾರ್ದು. ಸಾಡೆ ಸಾತಿ ಬಂದ್ಬಿಟ್ಟಿದೆ, ನನ್ನ ಸಾಯಿಸ್ತಾ ಇದ್ದಾನೆ, ಅವೆಲ್ಲ ಮಾತಾಡೋಕ್ಕೆ ಹೋಗ್ಬಾರ್ದು. ದೇವರು ನಮಗೆ ನೋಡಿ, ಇನ್ನೊಂದು ನಾವು ದೇವ್ರನ್ನ ಕಷ್ಟ ಕೊಡಿ ಅಂತ ನಾವು ಕೇಳ್ಕೊಬೇಕಂತೆ. ಸುಖವಾಗಿರ್ತೀವಿ, ನಾವು ಎಷ್ಟು ದಿವಸ ಬದುಕ್ತೀವಿ. ನೀವು ಎಷ್ಟು ಕೋಟಿ ದುಡಿದು ಏನನ್ನ ತಿಂತೀರಿ? ಯಾರಿಗೋ ಬಿಟ್ಟು ಹೋಗಬೇಕು. ಇದ್ದಾಗ ಹಂಚ್ಕೊಂಡು ತಿನ್ನೋಣ, ಒಳ್ಳೇದಾಗಲಿ, 10 ಜನಕ್ಕೆ ಒಳ್ಳೇದಾಗಲಿ. ಶಕ್ತಿ ಇದ್ದರೆ ಪೂಜೆ ಮಾಡಿಸ್ಲಿ, ಇಲ್ಲ ಅಂದರೆ ಬೇಡ. ಯಾಕೆಂದರೆ ಇವತ್ತಿನ ದಿವಸ ರೇಟ್ ಎಲ್ಲ ಗಗನ ಮುಟ್ಟೋಗ್ಬಿಟ್ಟಿದೆ.
ಇವತ್ತಿನ ದಿವಸ ನೋಡಿ ದೌರ್ಬಲ್ಯಗಳಾಯ್ತಲ್ವಾ. ಇನ್ನು ಮಿತ್ರರು ಮತ್ತು ಶತ್ರುಗಳು ಇವರಿಗೆ ಯಾವತ್ತೂ ಸಹ 1, 7, 8, 10, 16, 17, 25, 26, 28ನೇ ದಿನಾಂಕಗಳಲ್ಲಿ ಜನಿಸಿದವರು ಜೊತೆ ಸ್ನೇಹ ಸಂಬಂಧ ಉಂಟಾಗುವುದು. ಇವರಿಗೆ ಈ ಡೇಟಲ್ಲಿ ಇತ್ತು ಅಂತಂದರೆ ಇವರಿಗೆ ಒಳ್ಳೆಯ ಫ್ರೆಂಡ್ಸು ಸಿಗ್ತಕ್ಕಂಥವರು. ಇನ್ನು ನಿಮಗೆ 2, 5, 11, 14, 20, 23, 29 ದಿನಾಂಕಗಳಲ್ಲಿ ಜನಿಸಿದವರ ಜೊತೆ ಶತ್ರುತ್ವ ಉಂಟಾಗುವ ಸಂಭವ ಉಂಟು. ನೋಡಿ, ಅದೃಷ್ಟ ದಿನಾಂಕಗಳು ನೀವು 1ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು ದಿನಾಂಕಗಳಲ್ಲಿ ಅದೃಷ್ಟ ತರುತ್ತವೆ. ಸೋಮವಾರ ಮತ್ತು ಶನಿವಾರ ಶುಭ ಸೂಚಕಗಳು. ಅದೃಷ್ಟ ಬಣ್ಣ ತಿಳಿ ನೀಲಿ ಮತ್ತು ಆಕಾಶ ನೀಲಿ. ಯಾವತ್ತೂ ಸಹ ನೀವು ಓಂ ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಇಷ್ಟು ಹೇಳಿಕೊಂಡ್ರು ಸಹ ನಿಮಗೆ ಯಶಸ್ಸು ಸಿಗ್ತಕ್ಕಂಥದ್ದು. ಇಲ್ಲ ಅಂದರೆ ಶನ್ನೋ ದೇವಿ ರವಿಷ್ಟೇ ಆಪೋ ಭವಂತು ಪೀತೆಯೇ ಶಯ್ಯೋ ರಭಿಸ್ತವಂತು ನಃ ಓಂ ಶಂ ಶನೇಶ್ಚರಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಕೂಡ ನೀವು ಸಹ ಹೇಳ್ಕೋಬೋದು. ಇಲ್ಲ ಅಂದರೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಶಂ ಶನಿಯೇ ನಮಃ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೋಬೋದು. ಮತ್ತು ಶಿವಪಂಚಾಕ್ಷರಿ ಮಂತ್ರ ಓಂ ನಮಃ ಶಿವಾಯ ಅಂತಲೂ ಹೇಳ್ಕೊಬೋದು. ಇಲ್ಲ ಓಂ ನಮೋ ನಾರಾಯಣಾಯ ಹರಿನಾರಾಯಣಾಯ ಅಂತಕ್ಕಂಥ ಮಂತ್ರವನ್ನು ಹೇಳ್ಕೊಂಡ್ರೆ ನಿಮಗೆಲ್ಲ ಒಳ್ಳೆಯ ಫಲ ಸಿಕ್ಕಿ ಈ 17ನೇ ತಾರೀಕು ಜನನವಾಗಿರ್ತಕ್ಕಂಥವ್ರಿಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಅಭಿವೃದ್ಧಿ ಕೊಟ್ಟು ಯಶಸ್ಸು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಆ ಸ್ವಾಮಿ ಷಣ್ಮಾತ್ಮನುಗ್ರಹ ಸಿಕ್ಕಿ ಒಳ್ಳೆಯದಾಗಲಿ. ಎಲ್ಲ ಕುಟುಂಬ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವೇ ಜನ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.